ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿ 7 ಸಬ್ಸ್ಕ್ರೈಬರ್ ಗೇನ್ ಆಯ್ತು ಸ್ನೇಹಿತರೆ. 2 ತಿಂಗಳಲ್ಲಿ 7 ಸಬ್ಸ್ಕ್ರೈಬರು 2000 ವಾಚವರು ಮುಗೀತು. ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಗಲ್ರಿ, ಎಲ್ಲ ಟೈಲರಿಂಗ್ ಒಂದು ಕೆಲಸ ಭಾಳ ಆಗುತ್ತೆ. ಇವಾಗ ನೋಡಿ, ನಾನು ಈ ವಾರದಲ್ಲಿ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದು. ನಾನು ಈ ವಾರದಲ್ಲಿ ಬ್ಲೌಸ್ಗಳು ಸ್ಟಿಚ್ ಮಾಡಿ ರೇಟ್ ಮತ್ತು ಜಾಸ್ತಿ ಮಾಡೀನಿ ರೀ. ಇವಾಗಿನ ರೇಟ್ ಎಷ್ಟೈತೆ ಅಂತ ನಿಮ್ಗೆ ಕೂಡ ಶೇರ್ ಮಾಡಾಕತ್ತೀನಿ. ನಮ್ಮ ಹಳ್ಳಿ ಕಡೆಯಲ್ಲಿ ಮೊದಲಿದ್ದ ರೇಟ ನೀವೆಲ್ಲ ನೋಡಿರ್ತೀರಿ. ಇವಾಗ ರೇಟ್ ಜಾಸ್ತಿ ಮಾಡ್ಕೊಂಡೀವಿ ನಾವು ಹಳ್ಳಿಯಾಗ. ಬರೀ ಇವಾಗ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನೋಡಿ, ಇಲ್ಲಿ ಲೇಸ್ ಕಸಿ ಹಚ್ಚಿ ಹೊಲಿದ್ರೆ 80 ರೂಪಾಯಿ ನೋಡಿ. 10 ರೂಪಾಯಿ ಲೇಸ್, 10 ರೂಪಾಯಿ ಕಸಿ, 60 ರೂಪಾಯಿ ಬ್ಲೌಸು ಹೊಲಿ ಹಾಕಿವು. ಲೇಸ್ ಕಸಿ ಹಚ್ಚಿ ಹೊಲಿತೀವಲ್ಲ 80 ರೂಪಾಯಿ ತೊಗೊತೀವಿ. ಮತ್ತು ಏನಾರ ಹಾಗೆ ಸಾದ ಹೊಲಿದ್ರೆ ಎಷ್ಟು ತೊಗೋತೀವಿ ಅಂತ ಅದನ್ನು ಕೂಡ ಹೇಳ್ತೀನಿ ರೀ. ಇದು ಸ್ನೇಹಿತರೆ ಲೇಸ ಕಸಿ ಮತ್ತು ಇದು ರೀ ಅಸ್ತ್ರ ಹಾಕಿ ಇದನ್ನು 150 ರೂಪಾಯಿ ನೋಡಿ. ಮೊದಲು 120 ಕೊಡ್ತಿದ್ರಿ, ಇವಾಗ 150 ಮಾಡಿ ನೋಡಿ. ಈ ಥರ ಹೊಲ್ತೀನಿ ರೀ ಇದನ್ನು ಬ್ಲೌಸು. ಪ್ರತಿಯೊಂದಕ್ಕೂ ರೇಟ್ ಹೇಳ್ತೀನಿ, ಮಿಸ್ ಮಾಡಬೇಡಿ. ಇದು ನೋಡಿ ಸ್ನೇಹಿತರೆ, ಗಡಿಗೆ ಕೊಳು ಹೇಳೋ ಬ್ಲೌಸ್ ಅವು ನೋಡ್ತಿರ್ಬೇಕು. ಇದು ಸ್ವಲ್ಪ ಹತ್ತೈತಿ, ಒಬ್ಬರು ದಪ್ಪದರ ಅವ್ರದ್ದು ಸ್ವಲ್ಪ ನೋಡ್ತಿರ್ಬೇಕು. ಈ ಗಡಿಗೆ ಕೊಳು ಇದಕ್ಕೆ ಬಂದು ಅಸ್ತ್ರ ಲೈನಿಂಗ್ ನಮ್ಮದೇ ರೀ. 250 ರೂಪಾಯಿ. ಲೈನಿಂಗ್ ನಮ್ಮದೇ, ಎಲ್ಲ ನಮ್ಮದೇ, ನಾವೇ ರೆಡಿ ಮಾಡಿಕೊಟ್ಟಿವಿ. 250 ರೂಪಾಯಿ. ಅಸ್ತ್ರ ಬ್ಲೌಸು ಜಾಸ್ತಿ ಐತೆ ಸ್ನೇಹಿತರೆ, ಆದರೂ ರೇಟ್ ಇದು ಆಗುತ್ತೆ. ನೀಟಾಗಿ ಹೊಲಿದ್ರೆ ಕಸ್ಟಮರು ಒಂದು 10-50 ರೂಪಾಯಿ ಜಾಸ್ತಿ ಆದರೂ, ಅರ್ಜೆಂಟ್ ಇರುತ್ತಲ್ಲ 50 ರೂಪಾಯಿ ಜಾಸ್ತಿ ಆದರೂ ಹೊಲಿ ಹಾಕ್ತಾರೆ ನೋಡಿ. ಇದು ಕೂಡ ನೋಡಿ, ಗೋಟ್ ಕಟ್ಟಿ ಪೈಪಿಂಗ್ ಹಚ್ಚಿ ಹೊಲಿದ್ರೆ ಇದಕ್ಕೂ 200 ರೂಪಾಯಿ. ಈ ಥರ ಟಿಚ್ ಮಾಡಿದ್ರೆ 200. ಉತ್ತು ಇಡೋದು, ಪೈಪಿಂಗ್ ಮಾಡೋದು, ಕೋಟ್ ಕಟ್ಟೋದು, ಮತ್ತು ಅದೇ ಕಸಿ ಒಳಿಸಿ ಇಡೋದು ನೋಡಿ. ಇದು ಸಖತ್ತಾಗೈತ್ರಿ ಬ್ಲೌಸು. ಈ ವಾರದಲ್ಲಿ ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳು ನೋಡಿ. ಈಗ ಎಷ್ಟು ಅದಾದ್ರೆ 4 ಬ್ಲೌಸ್ ಅದಾವೆ ರೀ. 3 ಅಸ್ತ್ರ ಬ್ಲೌಸ್ ಅದು, 1 ಸಾದಾ ಬ್ಲೌಸ್ ಆಗೈತೆ. ಟೋಟಲ್ ಅಮೌಂಟ್ ಎಷ್ಟಾಗೈತೆ ಅಂತ ಲೆಕ್ಕ ಮಾಡಿ ಹೇಳ್ರಿ. ಇದು 70 ರೂಪಾಯಿ. ಈ ಥರ ಕಸಿ ಹಚ್ಚಿ ರೋಡ್ಗಳಿಟ್ಟು ಹೊಲಿದ್ರೆ 70 ರೂಪಾಯಿ. ಸಾದಾ ಏನಿಲ್ಲ, ಗೋಟ್ ಕಟ್ಟಿನಿ. ಈ ಥರ ಬ್ಲೌಸು ಒಂದು ಟಾಗೆ ತಂದಿದ್ದೆ ಸ್ನೇಹಿತರೆ, ಎಲ್ಲರೂ ಇದೇ ಒಯ್ಯಾಕತ್ತಾರೆ ನೋಡಿ. ಒಂದು ಟಾಗೆ ತಂದಿದ್ದು, ಇದಕ್ಕೆ 70 ನೋಡಿ. ಫಸ್ಟ್ನೇದಕ್ಕೆ 80, 1 200, 1 200, 1 200, ಇದು 70. ನೆಪ್ ಮಾಡ್ಕೊಂಡು ಅಷ್ಟು ಲೆಕ್ಕ ಮಾಡಿ ಹೇಳ್ರಿ ಎಷ್ಟಾಗುತ್ತೆ ಟೋಟಲ್ ಬಿಲ್ ಅಮೌಂಟ್ ಅಂತೇಳಿ. ಇದು ಕೂಡ ರೌಂಡ್ ಗಾಡ್ರಿ ಟೈಪಿಂಗ್ ಮಾಡೋದು 200 ರೂಪಾಯಿ ಹೊಡೆದು ನೋಡಿ. ಅರ್ಜೆಂಟ್ ಇತ್ತಂದ್ರೆ 1 2 ರೂಪಾಯಿ ಜಾಸ್ತಿ ತೊಗೊಂಡ್ರೆ 200 ರೂಪಾಯಿ ಕೊಡ್ತಾರೆ ಕೊಡೋರು. ಕೊಳ್ಳೋರು ಇಲ್ಲಾಂದ್ರೆ ಅರ್ಜೆಂಟ್ ಹೊಲಿ ಹಾಕ್ಕೋಬೇಡ್ರಿ ಅಷ್ಟೇ ನೋಡಿ, ಮತ್ತೇನಿಲ್ಲ. ಇದು ನೋಡ್ತಿರ್ಬೇಕು. ಇದು ಕೂಡ 70 ರೂಪಾಯಿ ನೋಡಿ. ಕಸಿಲ್ಲ ಏನಿಲ್ಲ. ಇದು ಕೂಡ 70 ರೂಪಾಯಿ. ಸಾದಾ ನೋಡಿ, ಕಾಟನ್ ಬ್ಲೌಸು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿ. ಇದು ಕೂಡ ಸಖತ್ತಾಗಿರೋ ಒಂದಕ್ಕಿಂತ ಮಸ್ತಾಗ್ಯಾವ. ಇದು ಕಸಿ ಇಟ್ಟು ಸ್ಟಿಚ್ ಮಾಡಿವಲ್ಲ, ಇದು 70 ರೂಪಾಯಿ ನೋಡಿ. ಇದು 70, ಅದು 20, ಇದು 80 ರೂಪಾಯಿ ತೊಗೋಬೇಕು. ಅವಾಗೇ ಒಲೆ ಹಾಕಿದ್ರು ಇವರು. ನಾ ರೇಟ್ ಏರೋಕ್ಕಿಂತ ಮೊದಲೇ ಒಲೆ ಹಾಕಿದ್ರು, ನಾವು ಸುಶೀಲ್ಗೆ ಹೋಗೋಕ್ಕಿಂತ ಮೊದಲೇ ಒಲೆ ಹಾಕಿದ್ರು. ಇನ್ನು ಅದಕ್ಕಾಗಿ ಏನು ಮಾಡಿದೆ ಅಂದ್ರೆ ರೇಟು ಕಮ್ಮಿ ಆಗೈತೆ ನೋಡಿ. ಮೊದಲು ಒಲೆ ಹಾಕಿ ನಾವು ಇಲ್ಲ ತಪ್ಪು ನಮಗೆ ಇರ್ತಾರೆ, ಹಿಂಗಾಗಿ ಕಮ್ಮಿ ಆಗೈತೆ ರೇಟ್. ಇದು ನೋಡಿ ಎಷ್ಟು ತಳ್ಳಗ ನೋಡಿ, ನಮ್ಮ ಶ್ರಾವಣಿ ಸೈಜ್ ಕಣ್ಣಾಗ ಕಾಣುತ್ತೆ. ಇದು ಗವ ಅಂತ ಬಂದ ನೋಡಿ ಬ್ಲೌಸ್ಗಳು. ಇವು 4 ಬ್ಲೌಸ್ಗಳು 70 ರೂಪಾಯಿಗೆ ಒಂದು ನೋಡಿ. 4 ಬ್ಲೌಸ್ ರೀ 70 ರೂಪಾಯಿಗೆ ಒಂದು. ನೋಡೋಣ್ರಿ ಕರೆಕ್ಟಾಗಿ ಯಾರು ನನ್ನ ವಿಡಿಯೋ ಕರೆಕ್ಟಾಗಿ ನೋಡಿ ಲೆಕ್ಕ ಮಾಡಿ ಹಾಕ್ತೀರಿ ಅಮೌಂಟ್. ಒಂದೇ ಎಷ್ಟು ಈ ವಾರದಲ್ಲಿ ಸ್ಟಿಚ್ ಮಾಡಿರೋಂಥ ಅಮೌಂಟ್ ಎಷ್ಟಾಗುತ್ತೆ ಅಂತ ಕರೆಕ್ಟ್ ಲೆಕ್ಕ ಮಾಡಿ ಹಾಕ್ರಿ. ಇವು 4 70 ರೂಪಾಯಿಗೆ ಒಂದು 4 ಬ್ಲೌಸ್ ಹಿಡಿಯೋದನ್ನ. ಇದು 120 ರೂಪಾಯಿ. ಇನ್ನು ಇದು ಮೊದಲೇ ಹಿಡಿಯೋದ್ರಿ. ಸ್ವಲ್ಪ ಅರ್ಬಿ ಇದು ಆಗುತ್ತಿದ್ದು ಅಸ್ತ್ರ ಹಾಕಿ ಬಂದಿರಿ. 120 ರೂಪಾಯಿ. ಮೊದಲಿನೆಲ್ಲ ರೇಟ್ ಕಮ್ಮಿ ಹಿಡಿದ್ರಿ. ಇದು 200 ರೂಪಾಯಿ. ಇದು 200 ರೂಪಾಯಿ. ಗೋಟ್ ಕಟ್ಟೀನಿ, ಮತ್ತೇನಿಲ್ಲ, ಲೇಸ್ ಇಲ್ಲ, ಕಸಿಲ್ಲ. ಅವ್ರು ಸಿಂಪಲಾಗಿ ಬಿಡೋಕೆ ಇಷ್ಟಪಡ್ತಾರೆ. ಇದು 200 ರೂಪಾಯಿ. ಇದು 200 ರೂಪಾಯಿ ಗೋಟ್ ಕಟ್ಟಿದ್ದು ಅವ್ರು ಒಬ್ರು ಇರ್ವು. ನಾ ಒಂದು 3-4 ಜಂಪರದ ಮನೆಗೆಲ್ಲ ಕೊಟ್ಟೀನಿ. ಹೊಲಿಯಾಗ ಇದು ನೋಡಿ, ಇಸ್ತ್ರಿ ಮಾಡಿಕ್ಕಿಂತ ಮಸ್ತ್ ಕೂತೈತೆ ನೋಡಿ. ಇದು ಬ್ಲೌಸು
ಇಸ್ತ್ರಿ ಮಾಡಿದ್ರೆ ಇಷ್ಟು ನೀಟಾಗಲ್ಲ, ಆದರೂ ಅಷ್ಟು ನೀಟ್ ಕುಂತೈತೆ ನೋಡಿ. ಇದು ಕೂಡ 200 ನೋಡಿ, 250 ರೂಪಾಯಿ ರೀ. ಅದು ಗಡಿಗೆ ಕೊಳಿಟ್ಟು ಲೇಸ್ ಹಚ್ಚಿ 250. ಇದು ನೋಡಿ ಉತ್ತೋಳಿಟ್ಟು ಫೈನಲಾಗಿ ಉತ್ತೋಳಿಟ್ಟು ನೋಡಿ ಉತ್ತೋಳಿಟ್ಟು ಕೇರಿ ಲೇಸ್ ಹಳ್ಳಿ ಲೇಸ್ ಹಚ್ಚಿ ಹೊಲ್ದೀನಿ. ಇದು ಕೂಡ 200 ನೋಡಿ. ಇದು 200, ಇದು 200, ಇದು 200, ಇದು 125. ಇದು ಭಾಳ ಕಮ್ಮಾತು. ಇವಾಗ ಟೋಟಲ್ ಲೆಕ್ಕ ಮಾಡೋಣ. ಈ ವಾರದಾಗ ನಾ ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಲೆಕ್ಕ ಮಾಡೋದು 200, 200, 500. ಇದು ಇವತ್ತೇ ಟಿಚ್ ಮಾಡಿದರೆ 500 ರೂಪಾಯಿನು. ಇದು 200, ಇದು 200 ಅಮೌಂಟ್ ಬಂದೈತೆ ರೀ. ಇದ್ರದ್ದು 2 ಅಮೌಂಟ್ ಬಂದೈತೆ 400, 900 ರೂಪಾಯಿ ರೀ. ಇವು 4 ಬ್ಲೌಸಿಗೆ 70 ರಂಗಂದ್ರೆ 7, 14, ನಮ್ಗೆ ಪ್ಲೇನ್ ಬ್ಲೌಸಿಗೆ ಅಸ್ತ್ರ ಬ್ಲೌಸಿಗೆ ಎಷ್ಟು ಡಿಫ್ರೆಂಟ್ ಆಯ್ತು ನೋಡಿ. ಇವು 200 ರೂಪಾಯಿ ಒಂದು, ಇವು 4 ಬ್ಲೌಸ್ ಸ್ಟಿಚ್ ಮಾಡಿದ್ರು ಬರೀ 280 ರೂಪಾಯಿ 4 ಬ್ಲೌಸಿಗೆ. ಹಂಗೈತಿ. ಅದಕ್ಕೆ ನನಗೆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬೇಸರ ಆಗುತ್ತೆ. ಇದು ಕೂಡ 60 ರೂಪಾಯಿ ರೀ. 900 ಆಗೈತಿ. ಇದು 280, 1180 ರೂಪಾಯಿ ಆಯಿತು. ಇದೊಂದು 60, 1180, ಇದೊಂದು 60 ರೂಪಾಯಿ ರೀ. 120, ಇದು 1180, 1300 ರೂಪಾಯಿ ಆಯ್ತು ನೋಡಿ. 1300, ಇದೊಂದು 70 ರೂಪಾಯಿ ರೀ. 1370, ಇದೊಂದು 200, 1370, 1570 ರೂಪಾಯಿ ಆಯ್ತು ರೀ. ಇದೊಂದು 200, 1570, ಇದೊಂದು 200 ಅಂದ್ರೆ 1820 ರೂಪಾಯಿ ಆಯ್ತು ರೀ. 1820, ಇದೊಂದು 150, 1820, 1900, 70 ರೂಪಾಯಿ ಅದ ರೀ. ಇನ್ನು 30 ರೂಪಾಯಿ ಕಡಿಮೆ 2000 ರೂಪಾಯಿ ಬ್ಲೌಸ್ ಸ್ಟಿಚ್ ಆದ್ರಿ. ಇದೊಂದು 80 ರೂಪಾಯಿ ರೀ. ಇಷ್ಟಂತಂದ್ರೆ 30 ರೂಪಾಯಿ ಹಾಕಿದ್ರೆ 2040 ರೂಪಾಯಿ ಆಯ್ತು ನೋಡಿ. ಇಷ್ಟು ಬ್ಲೌಸ್ ಒಂದು ವಾರದಲ್ಲಿ 2040 ರೂಪಾಯಿ. 4 ವಾರಕ್ಕೆ ಎಷ್ಟಾಯ್ತು ಹೇಳ್ರಿ. ಆರಾಮಾಗಿ ಮನ್ಯಾಗ ನಮ್ದೇನು ತೊಂದರೆ ಇಲ್ಲಾರನ್ನ ಮನೆ ಮಕ್ಕಳು ಜೊತೆಪತಿ ಮಾಡ್ಕೊಂಡು ನಾವು ಕುಂತು ನಿಂತು ಟಿಚ್ ಮಾಡಿದ್ವಿ ಅಂದ್ರೆ ಇಷ್ಟೆಲ್ಲ ಫಾಯ್ದೆ ಐತೆ ನೋಡಿ. ಇವತ್ತು ಸ್ವಲ್ಪ ಭಾಳ ಹೈರಾಣಾಗಿದೆ ಸ್ನೇಹಿತರೆ ಇವತ್ತು. ಯಾಕಂದ್ರೆ ಅರ್ಜೆಂಟಾಗಿ ಇಟ್ಕೊಂಡಿಲ್ಲ. ಅರ್ಜೆಂಟಾಗಿ ಇಟ್ಕೊಂಡಕ್ಕೇ 200 ಹಿಂಗೆ ರೊಕ್ಕ ತೊಗೊಂಡಿನಿ ರೀ. ಇಲ್ಲಿಕ್ಕಂದ್ರೆ ಅಷ್ಟು ರೊಕ್ಕ ಅಮೌಂಟ್ ಕೊಡ್ತಿದ್ದಿಲ್ಲ ಸ್ನೇಹಿತರೆ. ಬರೀ ನಾನು ಕೂಡ ಇಷ್ಟು ಎತ್ತಿಡ್ತೀನಿ. ನೀವು ಕೂಡ ಟೈಲರಿಂಗ್ ಮಾಡೋರಿದ್ರೆ ಖಂಡಿತ ಬೇಸರ ಮಾಡ್ಕೋಬೇಡ್ರಿ. ಹೊಲೀರಿ, ಬಂದು ಬಟ್ಟೆಯನ್ನು ಒಳಗೆ ಕಳಿಸ್ಬಾರ್ದು. ಬೇಕಾದಷ್ಟು ಬಟ್ಟೆ ಬರಲ್ಲಕ್ಕ ಹಿಡೀರಿ. ಒಂದಿನ 2 ದಿನ ಲೇಟಾಗಿ ಹೇಳ್ರಿ, ಇನ್ನೂ 1 ತಿಂಗಳಾಗಲ್ಲ, 10 ದಿನ ಆಗಲ್ಲ, ಇಷ್ಟು ದಿನ ಕೊಡ್ತೀನಿ, ಹಿಂಗೈತೆ ಹಂಗೆ ನಿಮ್ಮ ಸಮಸ್ಯೆ ಅವ್ರಿಗೆ ಹೇಳ್ಕೊರಿ. ಅವರು ಕೂಡ ಕರೆಕ್ಟಾಗಿ ಕಟಿಂಗ್ ಮಾಡಿರಿ. ಕಟಿಂಗ್ ಮೇನ್ ನೋಡಿ. ಕಟಿಂಗ್ ಎಷ್ಟು ನೀಟಾಗಿ ಕರೆಕ್ಟಾಗಿ ಮಾಡ್ತೀರಿ ಅಷ್ಟು ನಿಮ್ಮ ಟಿಚಿಂಗ್ ಮುಂದೆ ನೀಟಾಗಿ ಕರೆಕ್ಟಾಗಿ ಬರ್ತಾವೆ. ಅವ್ರಿಗೆ ಮೈಯಾಗ ಹೊಂದಿ ಕುಂತು ಅಂದ್ರೆ ನಿಮ್ಮ ಅವ್ರ ಅತ್ತೆ ಒಮ್ಮೆ ಸಿಕ್ತಂದ್ರೆ ಅವರು ಎಲ್ಲಿ ಹೊಲಿಯಾಕಲ್ರಿ, ನಿಮ್ಮ ತಾಕನೇ ಬರ್ತಾರೆ. 10 ರೂಪಾಯಿ ಜಾಸ್ತಿ ತೊಗೊಂಡು ನಿಮ್ಮ ತಾಕೆ ಬರ್ತಾರೆ. ಮತ್ತು ಹಳ್ಳಿ ಕಡೆಯಲ್ಲಿ ರೇಟ್ ಭಾಳ ಕಮ್ಮಿ ಇತ್ತು ರೀ. ಇವಾಗ ಈಗ 1 ವಾರ ಆಯಿತು ಇವು ಇಷ್ಟು ಟಿಚ್ ಮಾಡಿದಂದ್ರೆ ಮೊದಲಿನ ರೇಟ್ ಅಂದ್ರೆ ಒಂದು 1500 ರೂಪಾಯಿ ಆಗ್ಬೇಕನ್ನೋ ಗಿಮಿಗೆ ಆಗ್ತಿತ್ತು ಸ್ನೇಹಿತರೆ. ಒಂದು ತಿಂಗಳು ಆಯ್ತು ರೀ ನಾ ರೇಟ್ ಜಾಸ್ತಿ ಮಾಡಿ. ಆದರೆ ಈ ವಾರದಾಗ 2040 ರೂಪಾಯಿ ಟಿಚ್ ಮಾಡೀನಿ. ತಿಂಗಳಿಗೆ ಅಂದ್ರೆ 8000 ರೂಪಾಯಿ ಸನಿ ಆಗುತ್ತೆ ಸ್ನೇಹಿತರೆ. ಯಾರು ಕೊಡ್ತಾರೆ ಹೇಳ್ರಿ ಕುಂತಲ್ಲೇ ಮನೆ. ಮತ್ತು ನನ್ನ ಬಟ್ಟೆ ವ್ಯಾಪಾರ ಮತ್ತು ನನ್ನ ಯೂಟ್ಯೂಬು ಒಂದಲ್ಲ 2 ಚಾನಲು. ಆದರೆ ಒಂದು ಚಾನಲ್ಗೆ ಏನೈತೆ 2 ದಿನಕ್ಕೊಮ್ಮೆ ವೀಡಿಯೋ ಹಾಕ್ತೀನಿ. ಇವತ್ತು ಹಾಕಿದ್ರೆ ನಾಳೆ ಹಾಕಲ್ಲ, ನಾಳೆ ಹಾಕಲ್ಲ, ಹಚ್ಚಾಡಿ ಹಾಕ್ತೀನಿ. ಹಂಗೆ 2-3 ದಿನಕ್ಕೆ ವೀಡಿಯೋ ಹಾಕ್ತೀನಿ. ಟೈಲರಿಂಗ್ ಚಾನಲ್ಗೆ ಡೈಲಿ ಲೈಫ್ ಸ್ಟೈಲ್ಗೆ ಮಾತ್ರ 1 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು. ಟೈಟಲು ತಮ್ನೇಲು ಪ್ರತಿಯೊಂದು ಅದನ್ನು ವೀಡಿಯೋ ಮಾಡ್ಕೋಬೇಕು. ನಾ ಏನು ಕೆಲಸ ಮಾಡ್ತೀನಿ ಅದನ್ನು ವೀಡಿಯೋ ಮಾಡಬೇಕು. ಸಾವಿತ್ರಿ ಲೈಫ್ ಸ್ಟೈಲ್ 2 ಪೇಮೆಂಟ್ ತೊಗೊಂಡು ಅಂತಂದಾಗ ಇವೆರಡು ಚಾನಲ್ ಮೇಂಟೈನ್ ಮಾಡ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಮತ್ತು ಎಲ್ಲಿಗಾರು ಹೋಗು ಬರು ಎಲ್ಲ ನೋಡ್ಕೊಂಡು. ಆದರೆ ಒಂದು ಸ್ವಲ್ಪ ನೆಶಿನಾಗ ಹೇಳ್ಬೇಕು ರೀ. ನೆಶಿನಾಗ ಎದ್ದು ನಾವು ಟೀಚ್ ಮಾಡಲಿಕ್ಕೂ ಕೆಲಸ ಮಾಡ್ಕೊಂಡು ಟೀಚ್ ಮಾಡಕ್ಕೆ ಕುಂತೀವಿ ಅಂದ್ರೆ ಬೇಸರ ಆಗಲ್ಲ. ಇವಾಗ ನಾವು 6ಕ್ಕೆ ಎದ್ದು ಮನೆ ಕೆಲಸ ಮಾಡ್ಕೊಂಡ್ರಾಗ ನಮ್ಗೆ ಸುಸ್ತಾಗಿಬಿಡುತ್ತೆ. ಮಕ್ಕಳು ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ಕಸ ಗುಡಿಸಿ
ಪ್ರತಿಯೊಂದು ಕೆಲಸ ಇರ್ತಾವೆ ಹೆಣ್ಮಕ್ಳು, ಬಟ್ಟೆ ಅಂತಿರ್ತಾವೆ, ಪಾತ್ರೆ ಅಂತಿರ್ತಾವೆ, ಮಾಡ್ಕೊಂಡು ನಾವು ಟಿಚ್ ಮಾಡ್ಬೇಕು ಕುಂದಿರ್ಬೇಕಂದ್ರೆ 2-3 ಹಾಕಂದ್ರೆ ಬೇಸರಾಗಿ ಯಾರ ಬಂದ್ರೆ ಮಾತಾಡ್ಕೊತ ಕುಂತ್ಕೊಂಡು ಟೀಚಿಂಗೇ ಆಗಲ್ಲ. ನಾನು ಮೊದಲು ಹಂಗೆ ಮಾಡ್ತಿದ್ದೆ. ಇವಾಗ ಈ ವಾರ ಕಂಟಿನ್ಯೂ ಹೊಲ್ದು ನೋಡಿ, ಈ ವಾರ ಕಂಟಿನ್ಯೂ ಹೊಲ್ದಿನಿ. ಎಷ್ಟಾಗುತ್ತೆ ಅಂತ ಲೆಕ್ಕ ಇಟ್ಟೀನಿ. ಈ ವಾರದ 1 ಲಕ್ಷ ಸಿಕ್ಕೈತೆ ನೋಡಿ. ಇಷ್ಟು ನಾನು 3 ವರ್ಷ ಆಯ್ತು ಇಲ್ಲಿ ಬಂದು ಟೈಲರಿಂಗ್ ಮಾಡೋಕತ್ತು. ನಂಗೆ ಗಂಡ ಮನೆ ಬಂದು ಒಂದಿನ ಲೆಕ್ಕ ಇಟ್ಟಿದ್ದಿಲ್ಲ ಸ್ನೇಹಿತರೆ. ಈ ಸಲ ಇಷ್ಟು ಲೆಕ್ಕ ಇಟ್ಟೀನಿ, ಈ ಸಲ ಇಷ್ಟು ಹೊಲ್ದೀನಿ. ನಾ ಕಾಯಂ ಹಿಂಗೆ ಹೊಲಿತಿದ್ದಿಲ್ಲ. ಇಲ್ಲಿಗಾರ ಹೋಗೋದು ಈಗ ಹೋಗೋದು ಬಂದ್ರೆ ನೆಶ್ಶಿನಾಗೆ ಹೊಲ್ದೀನಿ ರೀ. ಯಾಕಂದ್ರೆ ನಾ ಈ ವಾರ ಎಷ್ಟು ಹೊಲಿತೀನಿ, ಎಷ್ಟಾಗುತ್ತೆ ನೋಡಲೇಬೇಕಂತೇಳಿ ನೆಶ್ಶಿನಾಗ 4:15 5:15 5ಕ್ಕೆ ಎದ್ದು ನನ್ನ ಇವತ್ತಿನ ಡ್ಯೂಟಿ ಒಂದು ಜಂಪರ್ 200 ರೂಪಾಯಿ ಹೊಲಿಬೇಕು. ಮೊದಲೆಲ್ಲ 100 ರೂಪಾಯಿ ಹೊಲಿಬೇಕು ಅಂತಿದ್ದೆ. ಇವಾಗಿಲ್ಲ, ಎಲ್ಲಿಗಾರ ಹೋಗ್ತಾನೆ ಅದು 100 ರೂಪಾಯಿ ಹೊಲಿತಿದ್ದಿಲ್ಲ. ಇವಾಗಿಲ್ಲ ಸ್ನೇಹಿತರೆ. ಏನು ಮಾಡ್ತೀನಿ ಅಂದ್ರೆ ಇವಾಗ ಎಲ್ಲಿಗೆ ಹೋಗೋದು ಬರಲಿ ಬಿಡೋದು ಬರಲಿ 200 ರೂಪಾಯಿ ಟಿಚ್ ಮಾಡೇ ಹೋಗಬೇಕು. 200 ಟಿಚ್ ಮಾಡಿದ್ರೆ ಜೀವ ಸಮಾಧಾನ. ಇನ್ನೂ ಒಂದು ಅಸ್ತ್ರ ಬ್ಲೌಸ್ಗಳದಾವು, ಇನ್ನೂ ಸಾದಾ ಬ್ಲೌಸ್ಗಳದಾವು, ಮತ್ತು ಹಂಗೆ ನೈಟಿ ನೈಟಿ ಹಿಡಿಯೋ ಬರ್ತಾವೆ, ಪಿಕೋ ಹಾಕೋ ಬರ್ತಾವೆ. ಪ್ರತಿಯೊಂದು ಹಿಡಿತೀನಿ ನಾನು, ಯಾವುದು ಒಳಗೆ ಕಳ್ಸಲ್ಲ. ಇವಾಗ ಮತ್ತು 4 ನೈಟಿ ಬಂದವು ಹಿಡಿಯೋಕೆ, ಪಿಕೋ ಹಾಕೋ ಸೀರೆ ಬಂದೈತೆ. ಮತ್ತು ಹಂಗೆ ಹಾಕ್ತಿರ್ತೀನಿ, ಹಂಗೆ ತೆಗಿತಿರ್ತೀನಿ, ಹಂಗೆ ಮಾಡ್ತಿರ್ತೀನಿ ನೋಡಿ. ಅದಕ್ಕೆ ನಾನೇನು ಹೇಳ್ತೀನಿ, ಪ್ರತಿಯೊಂದು ಹೆಣ್ಮಕ್ಳಿಗೆ ಸುಮ್ಮನೆ ಕೈಯಾಗ ದೊಡ್ಡ ಎಲ್ಲರ ಕೈಯಾಗೂ ಇವಾಗ ಫೋನ್ ಇರ್ತಾವ್ರಿ. ಫೋನೇ ನೋಡಿ, ಮನ್ಯಾಗ ಮಾತ್ರ ಯಂತ್ರ ಇದ್ದೇ ಇರ್ತಾವ್ರಿ. ಪ್ರತಿಯೊಬ್ಬರ ಮನ್ಯಾಗ ಯಂತ್ರ ಇರ್ತಾವೆ, ಒಲೆ ಇರಲ್ಲ. ಯಂತ್ರ ಇದ್ದವರು ಬಟ್ಟೆ ನಾನು ಕೈಯಾಗ ಬರ್ತಾವೆ ಟಿಚ್ ಮಾಡೋಕೆ. ನೀವು ಕೂಡ ಕರೆಕ್ಟಾಗಿ ಕಟ್ಟಿಂಗು ಟಿಚಿಂಗು ರಗಡ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಕಟ್ ಮಾಡಿ ಸುಮ್ಮನೆ ನಿಮ್ಮ ಬ್ಲೌಸ್ ಒಂದು ಸ್ವಲ್ಪ ನೀವು ಹೊಲ್ಯಾಕತ್ರಿ ಅಂದ್ರೆ ಕೈ ಕುಂತ ತಾವೇ ನೀಟ್ ಬರ್ತಾವ್ರಿ. ನನಗೆ ನಾವು ಹೊಲಿದು ಬಿಡೋದು ಮಾಡಿದ್ರೆ ಒಂದು ಸ್ವಲ್ಪ ನೀಟ್ ತಪ್ತಾವೆ. ಕಾಯಂ ಹೊಲ್ಯಾಕತ್ಲಿ ಎಷ್ಟು ನೀಟ್ ಆತ ಗೊತ್ತಾ ಬ್ಲೌಸ್ಗಳು, ಅಷ್ಟು ನೀಟ್ ಆತಾವ್ರಿ. ನೀವು ಅದಕ್ಕೆ ಹೇಳ್ತೀನಿ, ಯಾರು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ದುಡಿಬೇಕು ನೋಡಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು 1 ರೂಪಾಯಿ ದುಡಿತೀವಿ, ನಮ್ಮ ಕಡೆ 1 ರೂಪಾಯಿ ಇತ್ತಂದ್ರೆ ನಾವು ಎದಕ್ಕಾರ ಖರ್ಚು ಮಾಡೋಕೆ ಆರಾಮಾಗಿ ಧೈರ್ಯ ಅಂತ ಖರ್ಚು ಮಾಡ್ಬೋದು. ಪ್ರತಿಯೊಂದು ಮನ್ಯಾಗ ರೊಕ್ಕ ಕೈ ಬೇಡ್ದಂದ್ರೆ ಆಗಲ್ಲ ಸ್ನೇಹಿತರೆ. ಇವಾಗ ನೋಡಿ ನಮ್ಮ ಬ್ಲೌಸ್ನಾಗ ಟಿಚ್ ಮಾಡ್ಕೊಂಡ್ರೆ ಏನೂ ಸಾವಿಲ್ಲ. ಯಾಕಂದ್ರೆ ಸುಮ್ಮನೆ ಕುಂತು ನಿಂತು ವೇಸ್ಟ್ ಮಾಡೋಕ್ಕಿಂತ ಇಷ್ಟೆಲ್ಲ ಮಾಡ್ಬೋದು ರೀ. ಹೆಣ್ಮಕ್ಳಿಗೆ ನಾನು ಸುಮ್ಮನೆ ಎಲ್ಲ ಸ್ಟ್ರಾಂಗ್ ಇರ್ತೀರಿ ಎಲ್ಲರೂ ಕೂಡ ಮಾಡಿರಿ. ನಿಮ್ಮ ಮನೆಯವ್ರು ಆಟಿದ್ದು ಅಂದರೆ ಈ ಥರ ನೀವು ಕೂಡ ಕಟಿಂಗ್ ಮಾಡಿರಿ, ಟಿಚಿಂಗ್ ಮಾಡಿ. ನಾನು ಏನು ಹೇಳ್ತೀನಿ ಅಂದರೆ ಇದ್ರಾಗ ಭಾಳ ಅಂದರೆ 25 ರೂಪಾಯಿ ಅಂತ ಹಿಡಿದಾರ, ಇದು 15 ರೂಪಾಯಿ ಓದ್ತಿರ್ಬೇಕು. ಈ ದಾರ 15 ರೂಪಾಯಿ ದಾರ ಹಾಕಿ ನೀವು ಆರಾಮಾಗಿ ಇದು 3 ಬ್ಲೌಸ್ ಹೊಲ್ದಿದ್ರೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 15 ರೂಪಾಯಿ ದಾರ ಹಾಕಿನಿ. ಇದು 1 2 3 ಬ್ಲೌಸ್ ಹೊಲ್ದೀನಿ. 3 ಬ್ಲೌಸ್ ಹೊಲ್ದಿನಂದ್ರೆ ಎಷ್ಟಾಗಿರ್ಬೇಕು, ಇದು 600 ರೂಪಾಯಿ ಆಯಿತು. ಇನ್ನು ಈ ದಾರ ಎಷ್ಟೈತಿ, ಇನ್ನು 3 ಬ್ಲೌಸ್ ಆಗುತ್ತೆ. ಅದಕ್ಕೆ ನಾನು ದೊಡ್ಡ ರಿಲ್ಲ ತೊಗೊಂಬರ್ತೀನಿ ನೋಡಿ. ದೊಡ್ಡ ರಿಲ್ಲ ಭಾಳ ಉಡ್ಸುತ್ತೆ ಸ್ನೇಹಿತರೆ. 600 ರೂಪಾಯಿ ಹೊಲ್ದಿನ ಅಂದ್ರೆ ಇನ್ನೂ 15 ರೂಪಾಯಿ ರಿಲ್ಲಾಗ ಇನ್ನೂ 3 ಜಂಪರ್ ಆಗ್ತವೆ. ಇನ್ನೂ 600 ಹೊಲಿಬೋದು. ಒಂದು ದೊಡ್ಡ ರೀಲ್ ತಂದ್ರೆ 1200 ರೂಪಾಯಿ ಹೊಲಿಬೋದು ರೀ. ಅದಕ್ಕೆ ರೀ ಟೈಲರಿಂಗ್ ಒಳಗೆ ಲಾಭ ಐತಿ. ನಾವು ಟೈಲರಿಂಗ್ಗೆ ಭಾಳ ರೊಕ್ಕ ಹಾಕೋದು ಬೇಡ. ನಾವು ಸ್ವಲ್ಪ 5 ರೂಪಾಯಿ ಹಾಕೋದು, 50 ರೂಪಾಯಿ ತಕ್ಕೊಳ್ಳೋದು. ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಪ್ರತಿಯೊಂದು ಲುಕ್ಸ್ ಬಂತು, ಎಲ್ಲ ಬಂತು. ಒಂದು ಜಂಪರಿಂದ 10-20 ರೂಪಾಯಿ ಹಾಕಿದ್ವಿ ಅಂದ್ರೆ ಎಲ್ಲ ಫೈನಲ್ ಆಗಿ ಅದರೆಲ್ಲ ಮುಗಿದೇ ಬಿಡುತ್ತೆ. ಇದು ಹಳ್ಳಿ ಲೇಸಿದ್ರೆ ಸ್ವಲ್ಪ ಫಿಟ್ಟಾಗುತ್ತೆ. 50 ರೂಪಾಯಿ ಇದು 50 ರೂಪಾಯಿ, 50 ರೂಪಾಯಿ ಹೋಗುತ್ತೆ. ನಮಗೆ ಉಳ್ಕೆದಾರ ಉಳಿತದಲ್ರಿ. 150 ರೂಪಾಯಿ ಹೋದ್ರೆ 400 ರೂಪಾಯಿ ಉಳಿತು. 400 ರೂಪಾಯಿ ಎಲ್ಲ ತೆಗಿತೀವಿ ಸ್ನೇಹಿತರೆ. ಇವಾಗ ಬಟ್ಟೆ ವ್ಯಾಪಾರ ಮಾಡೋಕೆ ಹೋದ್ರೆ ಏನಾಗುತ್ತೆ ಗೊತ್ತೇನ್ರಿ, ಬಟ್ಟೆ ವ್ಯಾಪಾರಕ್ಕೆ ಮೊದಲು ಲಕ್ಷಾಂಗಟ್ಟಲೆ ಆಗಬೇಕು. ಆಮೇಲೆ ಬಟ್ಟೆ ಗಂಟು ತೇಲುತ್ತೋ ತೇಲೋ ಗೊತ್ತಿರಲ್ಲ, ಅದ್ರದ್ದು ಭಾಳ ಲಕ್ಷಣ ಬರುತ್ತೆ ನೋಡಿ. ಟಿಚಿಂಗ್ ಮಾತ್ರ ಆ ಥರ ಅಲ್ರಿ. ನಿಮ್ಮ ಬ್ಲೌಸ್ ನೀವೇ ಟಿಚ್ ಮಾಡ್ಕೊರಿ. ನೀವೇ ಒಂದು ಸಲ ಕೆಡುತ್ತೆ, 2 ಸಲ ಕೆಡುತ್ತೆ. ಆಮೇಲೆ ಹಳೆ ಸೀರೆ ಹೊಲಿದು ಕಟ್ ಮಾಡಿ ನೋಡ್ಕೊಂಡು ಆಮೇಲೆ ಹೊಲೀರಿ. ನಿಮ್ಮ ಮಕ್ಕಳಿಗೆ ಕೂಡ ಫ್ರಾಕ್ ಅದು ಹೊಲೀರಿ. ರಗೂಡು ಕೈಯಾಗ ಫೋನ್ ಇರ್ತಾವೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದು ಟಿಪ್ಸ್ ತಿಳ್ಕೊರಿ, ಹೊಲೀರಿ, ಮಾಡಿರಿ. ಮತ್ತು ಸ್ನೇಹಿತರೆ ಇನ್ನೊಂದು ನಿಮ್ಗೆ ಏನು ಹೇಳ್ಬೇಕಂದ್ರೆ, ನಾವು ಆಗೋದಿಲ್ಲ ಅಂತೇಳಿ ಕುಂತ್ಕೊಂಡ್ರೆ ಯಾವುದೂ ಆಗಲ್ರಿ. ತನ್ನಿಂದ ತಾನೇ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಗುತ್ತೆ, ನಾವು ಹೊಲಿತೀವಿ ಮಾಡ್ತೀವಿ ಅನ್ನೋ ಒಂದು ಛಲ ಬಲ ಇತ್ತಂದ್ರೆ ದುನಿಯಾ ನಾವು ಮಾಡ್ಬೋದು ನೋಡಿ. ನಾವು ಹೆಣ್ಮಕ್ಳು ಹಿಂಗೆ ಸ್ನೇಹಿತರೆ, ಹೊಲಿಬೇಕು ಅಂತ ಮನಸ್ಸು ಮಾಡಿದ್ವಿ ಅಂದ್ರೆ ಹೊಲಿತೀವಿ. ನಾವು ಪ್ರತಿಯೊಂದು ಎಲ್ಲಿ ಹೋಗ್ಬಾರ್ದು ನೋಡಿ. ಮತ್ತು ನಾಳೆ ಮದುವೆ ಬಂದಿತ್ತು ಹಿಂಗೆಲ್ಲ ಹಿಡ್ಕೊತ ಕುಂತ್ರ ಟಿಚಿಂಗ್ ಮಾಡೋದು ಆಗಲ್ಲ. ಏನು ಮಾಡಬೇಕು, ಮನೆಯಂದಲ್ಲ ಓಣ್ಯಾನ ಮದುವೆ ಐತೆ, ಹೋಗಲೇಬೇಕು ಸ್ನೇಹಿತರೆ. ಬರೀ ಇಷ್ಟು ಕೂಡ ಅವ್ರವ್ರ ಬ್ಲೌಸ್ ಅವ್ರಿಗೆ ಹಾಕಿರ್ತೀನಿ. ಮತ್ತು ಅವ್ರು ಬಂದಿಂದ ಅವ್ರು ತೊಟ್ಕೊಂಡು ನೋಡ್ತಾರೆ. ಇಲ್ಲೇ ನಾನು ಹೆಂಗೆ ಮಾಡ್ತೀನಿ ಕಸ್ಟಮರ್ನ, ಅವ್ರ ಬ್ಲೌಸ್ ಹೊಲಿಯೋಕೆ ಬರ್ತಾರಲ್ಲ ಅವ್ರಿಗೆ ಹೊಡಿಸಿ ನೋಡಿ, ಅವ್ರಿಗೆ ಎಲ್ಲೇ ಪ್ರಾಬ್ಲಮ್ ಇಲ್ಲರಿ, ಮೈಯಲ್ಲಿ ಲೂಸ್ ಅಲ್ಲಿ ಎಲ್ಲೇ ಹಿಡಿಸಿ ಕರೆಕ್ಟ್ ಮಾಡಿಕೊಡ್ತೀನಿ. ಬಿಟ್ರಾದ್ರೆ ಕರೆಕ್ಟ್ ಆಗೈತಪ್ಪ ಅಂದಿರು. ಅವ್ರ ಮನೆಗೆ ಹೋಗಿ ಉಟ್ಕೊಂಡು ಅಲ್ಲಿ ಕೆಟ್ಟೈತಿ ಇಲ್ಲಿ ಕೆಟ್ಟೈತೆ ಅನ್ನೋಕೆ ನನ್ನ ಕಣ್ಣೆದುರಿಗೆ ನಿಂದಿಸಿ ಹೊಡಿಸಿ ಬ್ಲೌಸ್ ಕರೆಕ್ಟಾಗಿ ಹಿಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಕರೆಕ್ಟ್ ಮೈಯ ಒಂದು ಕುಂತು ಅಂದ್ರೆ ನೋಡಿದವರು ಚಂದ ಹೊಲಿತಾಳಪ್ಪ ಬ್ಲೌಸ್ ಅಂದಿರಬೇಕು.
ನಾವು ಅಲ್ಲಿ ಒಬ್ಬೊಬ್ರು ಬಿಡ್ತಾರೆ ನಮ್ಮ ಕೆಲಸದಲ್ಲಿ ಸುಮ್ಮ ಅಳಸ ಪಾಸ ಕೊಟ್ಟರೆ ಹಂಗೆ ಹಾಕ್ಕೊಂಡು ಕೇಳಿರ್ತಾರೆ ಯಾರು ಹೊಲ್ದಾರೆ ಇಂಥವ್ರು ನಮ್ಮ ಹೆಸರು ಕೇಳಿದ ತಕ್ಷಣ ಅಂದರೆ ನೀವು ಕಸ್ಟಮರಿಗೆ ಏನು ಮಾತು ತಗೊಂಡ್ರೆ ಅವ್ರು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡಿದ್ರಲ್ಲ ಮೊದಲು ಅವ್ರು ಉಡಿಸಿ ನಾವು ನೋಡ್ಬೇಕು ಕೈ ತುಂಬ್ಕೋಬೇಕು ಕರೆಕ್ಟಾಗಿ ಹೊಲ್ದಿವೋ ಇಲ್ಲೋ ಎಲ್ಲಿ ಮಿಸ್ಟೇಕ್ ಆಗೈತೆ ಏನು ಮಿಸ್ಟೇಕ್ ಮಾಡೀವಿ ನಾವು ನೋಡ್ಕೊಂಡ್ವಿ ಅಂದ್ರೆ ಯಾವ ಬ್ಲೌಸು ಕೆಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಮೈಯಾಗಿ ಲೂಸ್ ಇಲ್ಲೇ ಬಿಟ್ಟಾಗಿರುತ್ತೆ ಮ್ಯಾಲ ಲೂಸ್ ಆಗಿರುತ್ತೆ ನಾನು ಆಗಿರ್ತಾವೆ ರೀ ಪ್ರತಿಯೊಂದು ಕರೆಕ್ಟ್ ಮೈ ಶೇಪ್ ಅವ್ರಿಗೆ ಒಂದು ಕುಂದಲ್ಲ ಒಮ್ಮೆ ಲೂಸ್ ಆಗಿರ್ತಾವೆ ಒಮ್ಮೆ ಫಿಟ್ಟಾಗಿರ್ತಾವೆ ಒಮ್ಮೆ ತೀರಾ ಕಟ್ಟಿಗೆ ಹಾಕಿದಾಗ ಬಡ್ದಂಗೆ ಇರ್ತಾವೆ. ಹಂಗೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಸುಮ್ಮನೆ ಇಲ್ಲ ರೀ. ಎಷ್ಟು ನಾವು ಬ್ಲೌಸ್ ಕರೆಕ್ಟಾಗಿ ಹೊಲಿತೀವಿ ಪೈನ ನಮ್ಮ ಕೈ ಕುಂತೈತೆ ನಮಗೆ ಏನಂತ ಭಾಳ ದಿವಸ ಆಗೈತೆ ಹೊಲ್ಯಾಕತ್ತು ನಮಗೆಲ್ಲ ಮಾಹಿತಿ ಗೊತ್ತೈತೆ ಅಂದ್ರೂ ಒಮ್ಮೆ ಬ್ಲೌಸ್ ಕೆಡ್ತಾವೆ. ಯಾಕಂದ್ರೆ ಮೈ ಅಳತಿ ಗೊತ್ತಾಗಬೇಕು ರೀ. ಒಬ್ಬರು ಮೈ ಅಳತಿ ನಮ್ಗೆ ಒಮ್ಮೆ ಸಿಕ್ತಂದ್ರೆ ಯಾರೂ ಕೂಡ ಏನು ಮಾಡೋಕ್ಕಲ್ಲ ನೋಡಿ ಅದು ಕರೆಕ್ಟ್ ಕಣ್ಣು ಮುಚ್ಚಿ ಕಟ್ ಮಾಡಿರಿ ಕರೆಕ್ಟಾಗಿರ್ತೈತಿ. ಹಂಗೆ ಅಳತಿ ಸಿಗ್ಬೇಕು ರೀ ಪ್ರತಿಯೊಂದು ನೋಡಿರ್ಬೇಕು. ಮೊದಲಿನೆಲ್ಲ ವಿಡಿಯೋಗಳಿಗೆ ಬ್ಲೌಸ್ ನಮ್ಮ ಹಳ್ಳಿ ಕಡೆಯಲ್ಲಿ ಬ್ಲೌಸ್ ರೇಟ್ ಎಷ್ಟೈತೆ ಅಂತ ಹೇಳಿದೆ. ಇವಾಗ ನಮ್ಮ ಹಳ್ಳಿ ಕಡೆಯಲ್ಲಿ ಬ್ಲೌಸು ರೇಟ್ ಜಾಸ್ತಿ ಮಾಡಿದ್ದು ಹೇಳಿದೆ ಎಷ್ಟು ಮಾಡೀವಿ ಏನಂತ. ಅದು ಬೆಸ್ಟು ಇದು ಬೆಸ್ಟು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಾನು ಏನಾದರೂ ನಿಮಗೆ ಟೈಲರಿಂಗ್ ಬಗ್ಗೆನೇ ಮಾಹಿತಿ ಕೊಟ್ಟಿರ್ತೀನಿ ರೀ. ನೀವು ಅವ್ರ ಮಾತುಗಳು ಅರ್ಥ ಮಾಡ್ಕೊರಿ, ನೀವು ಕಲೀರಿ, ನೀವು ಹೊಲೀರಿ. ನೀವು ನಿಮ್ಮ ಬ್ಲೌಸ್ ನೀವು ಹೊಲಿಯಾಕತ್ರಂದ್ರೆ ನೀವು ಮುಟ್ಟಿದ್ದು ನೋಡಿ ಇನ್ನೊಬ್ರು ಬ್ಲೌಸ್ ಕೊಡ್ತಾರೆ. ಒಬ್ಬರು ಒಂದು ಬ್ಲೌಸ್ ಕೊಟ್ಟಿದ್ರೆ ಅವ್ರು ಕರೆಕ್ಟಾಗಿ ನೀಟಾಗಿ ಅವ್ರನ್ನ 10 ಸಲ ಆಗಲಕ್ಕ ಅಳತೆ ನೋಡ್ಕೊಂಡು ಕಟಿಂಗ್ ಮಾಡಿ ಟಿಚ್ ಮಾಡ್ಕೊಡ್ರಿ. ಒಂದೇ ಬ್ಲೌಸ್ ಆಗಲ್ಲಕ್ಕ 3 ದಿನ ಕೂಡ ಒಂದೇ ಬ್ಲೌಸ್ ಇದ್ದೀರಿ. ಆ ಒಂದು ಬ್ಲೌಸ್ ಇರುತ್ತೆ 100 ಬ್ಲೌಸ್ ಬರ್ತಾವೆ. ಇದು 100ಕ್ಕೆ 100 ಸತ್ಯ ಸ್ನೇಹಿತರೆ. ಒಂದು ಬ್ಲೌಸ್ ಕರೆಕ್ಟಾಗಿ ಹೊಲ್ಕೊಟ್ರಂದ್ರೆ 100 ಬಂದು ಬಾಯಿ ಹೋಗುತ್ತೆ ರೀ. ಯಾರು ಹೊಲ್ದಾರೆ ಇಂಥವ್ರು ಯಾರು ಹೊಲ್ದಾರೆ ಇಂಥವ್ರು ಹೋಗಿ 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 ಅವರು ಚೆಂದ ನೋಡ್ತಾರೆ ಬ್ಲೌಸು ನೀಟಾಗಿ ಹೊಲ್ದಿದ್ರೆ ನೋಡ್ತಾರೆ ನೀಟಾಗಿ ಮೈಯಾಗ ಅದೆಲ್ಲ ನೋಡ್ತಾರೆ. ಈಗ ಅಷ್ಟು ಕರೆಕ್ಟಾಗಿ ನೀಟ್ ಬಂದೈತಿ ಫಿನಿಶಿಂಗ್ ನೋಡ್ತಾರೆ. ಟಿಚ್ ಮಾಡ್ತೀವಲ್ಲ ಫಿನಿಶಿಂಗ್ ನೋಡ್ತಾರೆ. ಮತ್ತು ಮೈಯಾಗ ಎಲ್ಲಿ ಅರಿವಿ ಹೆಂಗೆ ಬಂದೈತಿ ಹೆಂಗಿಲ್ಲ ಕರೆಕ್ಟಾಗಿ ನೋಡಿಕೊಂಡು ಟಿಚ್ ಮಾಡೋಕೆ ಕೊಡ್ತಾರೆ. ನಾವು ಫಿನಿಶಿಂಗ್ ಕರೆಕ್ಟಾಗಿ ಕೊಡಬೇಕು ಬ್ಲೌಸ್ಗಳಿಗೆ. ಹಂಗಂದ್ರೆ ನಮಗೆ ಟಿಚಿಂಗ್ ಜಾಸ್ತಿ ಅರಿ ಬರ್ತಾವೆ ಸ್ನೇಹಿತರೆ. 100ಕ್ಕೆ 100 ನಿಜ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ಏನಾದರೂ ನಂದು ನಾನು ಮಿಸ್ಟೇಕ್ ಮಾಡಿದ್ನಂದ್ರೆ ಯಾವ ಬ್ಲೌಸ್ಗಳು ನಿಮ್ಗೆ ಏನಾರು ಮಿಸ್ಟೇಕ್ ಅನಿಸ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಬಾಯ್ ರೀ.